ಭುಜ ಬಲ ಸೌರ್ಯದಿ ಮೆರೆಯುವ ಎನಗೆ ಸಮಾನರ್ಯಾರಿಹರು ಸಚಿವನಕ್ಕೆ ಅತಿ ಮುದದೆ ಭುಜ ಬಲ ಸೌರ್ಯದಿ ಮೆರೆಯುವ ಎನಗೆ ಸಮಾನರ್ಯಾರಿಹರು ಸಚಿವನ ಕೇಳತಿ ಮುದದೆ ಧೋರುಳರ ಪಿಡಿದೋ ಕರುಳನು ಬಗೆದೋ ಧೂರುಳರ ಪಿಡಿದೋ ಕರುಳನು ಬಗೆದು ದರೆಯೋಳ್ ಕೀರ್ತಿಯ ಸಾಧಿಸುತ್ತಿರುವೆ ಭುಜ ಬಲ ಸೌರ್ಯದಿ ಮೆರೆಯುವ ಎನಗೆ ಸಮಾನರ್ಯಾರಿಹರೈ ಸಚಿವ ನಮ್ಗೆ ಜಾಸ್ತಿ ಮಾತಾಡಕ್ ಬರಲ್ಲ. ಗಿಲ್ಲಿ ಗೆಲ್ಬೇಕು ಅಂತ ನಮ್ಮ ಆಸೆ. ಗಿಲ್ಲಿ ಯಾಕೆ ಗೆಲ್ಬೇಕು? ಬೇರೆಯವ್ರು ಗೆಲ್ಬಾರ್ತಾ? ಬೇರೆಯವರು ಅಂತಂದ್ರೆ ಬೇರೆ ಎಲ್ಲ ಏನೋ ಒಂಥರ ಡಬಲ್ ಗೇಮ್. ಇವನ್ ಕಾಮಿಡಿ ಮಾಡಿದ್ರು ಒಳ್ಳೆ ಹುಡುಗ, ಗೆಲ್ಲಬೇಕು, ಚೆನ್ನಾಗಿ ಆಡ್ತಾನೆ ಅಂತ. ಅಲ್ಲ, ಅವ್ರಿಗೆ ಡಬಲ್ ಗೇಮ್ ಹೆಂಗ್ ಬಂತು? ಅವರು ಕೂಡ ಅವ್ರು ಗೆಲ್ಲಕ್ಕೋಸ್ಕರ ಆಡ್ತಾರೆ. ಆಡ್ತಾರೆ. ಆದ್ರೆ ಇವರು ಏನೋ ಅದು ಏನೋ ಹೇಳಿದ್ರಲ್ಲ, ಡಬಲ್ ಗೇಮ್ ಅಲ್ಲ, ಇದೇನೋ ಕಾಮಿಡಿ ಮಾಡ್ತಾನೆ. ಅಲ್ಲ, ಯಾವ್ದೋ ಹುಡುಗಿ ಇದೇನೋ ಅಂದ್ರಲ್ಲ, ಗಗನ, ಕಾವ್ಯ, ರಿಸಾ, ಕಾಮು ಅಂತ ಫ್ರೆಂಡ್ಶಿಪ್ ಅಲ್ಲ ಮಾತಾಡ್ಬೋದು. ಲವ್ ಮಾಡ ಅವ್ನ್ ಮದುವೆ ಮಾಡ್ಕತ್ತಾಳ, ಆಗಲ್ಲ ಅದು. ಈಗ ನೀವು ಗಿಲ್ಲಿ ಗೆಲ್ಬೇಕು ಅಂತ ಹೇಳ್ತಾ ಇದ್ದೀರಾ ಅಲ್ವಾ? ನಾವ್ ಕೇಳ್ತಾ ಇರೋದು ಏನು ಅಂದ್ರೆ, ಗಿಲ್ಲಿ ಗೆಲ್ಬೇಕು, ಆದ್ರೆ ಗಿಲ್ಲಿಗೆ ಅಷ್ಟೊಂದು ಅವಮಾನ ಮಾಡ್ತಾವ್ರೆ, ಅಷ್ಟೊಂದು ಟಾರ್ಚರ್ ಕೊಡ್ತಾವ್ರೆ. ಈಗ ಗಿಲ್ಲಿ ಬಡವನಾ? ನಿಜವಾಗ್ಲು ಬಡವ ಆದದನ್ನ 4 ಜನ ಮುಂದೆ ಹೇಳುದು ಎಷ್ಟು ಸರಿ ನಿಮ್ ಪ್ರಕಾರ? ಅರ್ಥ ಆಗ್ಲಿಲ್ಲ ಸರ್. ಗಿಲ್ಲಿ ನೀನು ಬನ್ನಿನ ಹಾಕೊಂಡು ಬಡವ ಅನ್ಕೊಂಡು ಪ್ಲೇ ಮಾಡ್ತಾ ಇದೀಯಾ, ನೀ ಗೆಲ್ಲಕ್ ಬಂದಿದ್ಯಾ ಅಂತಾರೆ. ಅವನಂಗ್ರ ಆಟನೇ ಆಡ್ತಾ ಇಲ್ಲ ಅಂತ ಅವ್ರ ಪ್ರಕಾರ. ಆಡ್ತಾವ್ ಸರ್. ಏನ್ ಆಡ್ತಾ ಇದ್ದಾನು? ಬನ್ನಿನಾಕ ಓಡಾಡ್ತಾನೆ ಅಂತ ಎಲ್ಲರೂ ಹೇಳ್ತಾರಲ್ಲ. ಬನೀನು ಎಲ್ಲ ಬಡವ ಸಾವಕಾರ ಎಲ್ಲರೂ ಆಗ್ತಾರೆ ಸರ್. ಬನ್ನೀನು ಗಂಡ್ ಮಕ್ಳು ಹೆಣ್ಮಕ್ಳು ಎಲ್ಲರೂ ಆಗ್ತಾರೆ. ಅಂತ ಬನ್ನೀನ್ ಯಾಕೆ ಅಷ್ಟೊಂದು ಕೇವಲ ಕಾಣ್ತಾರೆ? ಅದು ಹೆಣ್ಮಕ್ಳು ಆಗಿದ್ಕೊಂಡು ಅವ್ರು ಕೇವಲ ಕಾಣೋದು ಅದು ಅವ್ರಿಗೆ ಸೇರಿತ್ತು ಅಲ್ವಾ? ಅದ್ ಹೇಳ್ಬಾರ್ದು ಆತರ. ಅಲ್ಲ, ಪಬ್ಲಿಕ್ ಆಗಿ ನೀವೇನ್ ಹೇಳ್ತೀರಿ? ಬಿಗ್ ಬಾಸ್ ನಡೀದೆ ನಿಮ್ಮಂತ ಪಬ್ಲಿಕ್ ಮೇಲೆ, ನೀವೇನ್ ಹೇಳ್ತೀರಿ ಅದ್ರ ಮೇಲೆ. ಅದಕ್ಕೋಸ್ಕರ ನಿಮ್ಗೆ ಏನ್ ಅನ್ಸುತ್ತೆ? ಹೆಂಗ್ ಅವಮಾನ ಮಾಡ್ತಾರೋ ಸರಿನಾ ಸರಿ ಇಲ್ವಾ? ಸರಿ ಇಲ್ಲ ಸರ್. ಆತರ ಅವನು ಅವಮಾನ ಮಾಡೋದು ಸರಿ ಇಲ್ಲ. ಒಳ್ಳೆ ಹುಡುಗ, ಅವನು ಒಳ್ಳೆ ಹುಡುಗ. ಇಲ್ಲಿ ಗೆಲ್ಲಬೇಕು. ಒಳ್ಳೆ ಹುಡುಗ ಅಂದ್ರೆ ನಿಮ್ಗೆ ಹೆಂಗ್ ಗೊತ್ತು? ನೀವು ನೋಡ್ರೆ ಮಾಗಡಿ ಅವ್ರು, ಅವ್ರು ನೋಡ್ರೆ ಮಳವಳ್ಳಿ ಅವ್ರು. ಮಾಗಡಿ, ಮಳವಳ್ಳಿ, ರಾಮದಾರ ಅದ್ ಬರಲ್ಲ ಸಾ. ಮತ್ತೆ ಒಂದು ಒಳ್ಳೆ ವ್ಯಕ್ತಿನೇ ಸಾ ಅವನು. ಒಳ್ಳೆ ವ್ಯಕ್ತಿ. ಈಗ ಗಿಲ್ಲಿ ಯಾಕೆ ಗೆಲ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಹೇಳ್ದಲ್ಲ ಸರ್, ಚೆನ್ನಾಗಿ ಆಟ ಆಡ್ತಾವ್ನೆ. ಬೇರೆಯವರು ಅವನಿಗೆ ಅವಮಾನ ಮಾಡ್ತಾವ್ರೆ. ಬನೀನು ಅದು ಇದು ಬಡವ ಏನೋ ಒಂದು. ಒಳ್ಳೆ ಹುಡುಗ, ಅವ್ನು ಕಾಮಿಡಿ ಮಾಡ್ತಾನೆ ಅಂತಲ್ಲ, ಗೆಲ್ಬೇಕು ಅವ್ನು. ಆ ಜಾಗದಲ್ಲಿ ಏನಾದ್ರು ನೀವಿದ್ದಿದ್ರೆ ಅವನ್ನೆಲ್ಲ ಬೈತಾರಲ್ಲ, ಬೈಯೋದು ಹೊಡೆಯೋದೆಲ್ಲ ಮಾಡ್ತಾರಲ್ಲ, ಆ ಜಾಗದಲ್ಲಿ ನೀವಿದ್ದಿದ್ರೆ ಏನ್ ಮಾಡ್ತಾ ಇದ್ರು? ಏನ್ ಮಾಡಕ್ ಸಾಯ್ತ ಸಾ? ಈಗ 10 ಜನ ಸೇರ್ಕೊಂಡ್ಮೇಲೆ ಒಂದು ಬಿಡ್ಬೇಕಷ್ಟೇ, ಏನು ಮಾಡಕ್ಕಾಗಲ್ಲ. ನಮ್ ಕೈಲಿ ಏನ್ ಮಾಡಕ್ಕಾಗ್ತದೆ ಅಂತೀರಿ? ಈಗ ಹನುಮಂತ ಬಂದ, ಏನು ಇಲ್ದಂಗ್ ಬಂದ ಅಲ್ವಾ? ಈಗ ಸರಿ, ಈಗ ಅಕಸ್ಮಾತ್ ನೀವೇನಾದ್ರು ಬಿಗ್ ಬಾಸ್ ಹೋಗ್ಬೇಕು ಅಂತ ನಿಮ್ಗೆ ಇಷ್ಟ ಇದೆ, ಕರೆದ್ರೆ ಹೋಗ್ತೀರಾ? ಖಂಡಿತ ಹೋಗ್ಬೇಕು ಅಂದ್ರೆ ಆಟ ಆಡಕ್ ಏನು ಬರಲ್ವಾ? ಒಂದ್ ನಿಮಿಷ, ಈ ಗಿಲ್ಲಿಗೆ ಏನು ಬರೋದಿಲ್ಲ, ಗೆಲ್ತಾ ಇಲ್ವಾ? ಈಗ ಗಿಲ್ಲಿ ಬಿಗ್ ಬಾಸ್ ಹೋಗ್ಬೇಕು ಅಂದ್ರೆ ಒಂದು ಹಾಡ್ ಆಡ್ಬೇಕು, ಒಂದ್ ನಾಟಕ ಮಾಡ್ಬೇಕು, ಒಂದು ನಾಟಕ ಅಥವಾ ಒಂದು ಹಾಸ್ಯ ಮಾಡ್ಬೇಕು, ಏನಾರು ಒಂದು ಟ್ಯಾಲೆಂಟ್ ಇರ್ಬೇಕು. ಮನುಷ್ಯ ಅಂದ್ಮೇಲೆ ಏನಾರು ಒಂದ್ ಇದ್ದೇ. ನಿಮ್ಗೆ ಏನ್ ಟ್ಯಾಲೆಂಟ್ ಇದೆ? ನಾವು ನಾಟಕ ಪಾಟಕ ಆಡ್ತೀವಿ ಸಾ. ಅಂದ್ರೆ ಪೌರಾಣಿಕ ನಾಟಕ ಆಡಿದೀರಾ? ಆಡಿದೀವಿ ಸಾ. ಯಾವ್ದಾರು ಕುರುಕ್ಷೇತ್ರದಲ್ಲಿ ಗಂಡು ಮೆಟ್ಟಿನ ನಾಟಕನೇ ಆಡಿದೀರಾ? ಬಲರಾಮನ್ ಪಾರ್ಟ್ ಮಾಡಿದ್ದೀನಿ. ಬಲರಾಮನ್ ಮಾಡಿದೀರಾ? ಬಲರಾಮದೊಂದ್ ಕಂದ ಎತ್ತಿ ನೋಡೋಣ, ಹೆಂಗ್ ಬರುತ್ತೆ? ಎಷ್ಟು ಬರುತ್ತೆ? ಯಾವ್ದಾರು ಒಂದ್ ಎತ್ತಿ ಮರ್ತೋಗೈದಲ್ಲ ಸಾ. ಇದು ಚಂದೇವ್ರ ಪಾರ್ಟ್ ಅಲ್ಲಿ ಸೈನಾದಿ ಮಾಡಿದೀನಿ. ಅಲ್ಲ, ಇದು ಏನಾರು ಮಾಡಿರಿ, ಯಾವ್ದ್ ನೆನಪದ ಅದ್ ಹೇಳಿದ್ರೆ ತಾನೇ ಗೊತ್ತಾಗೋದು. ಏನು ಗೊತ್ತಿಲ್ಲ ಅಂದ್ರೆ ಸುಮ್ಮನೆ. ಬಲರಾಮ್ ಪಾರ್ಟ್ ಮಾಡಿದೀನಿ, ಅಲ್ಲಿ ಒಂದ್ 3-4 ವರ್ಷ ಆಯ್ತು, ಎಲ್ಲ ಮರ್ತ್ಕೊಂಡಿದೀನಿ. ಅಣ್ಣ, ನೀವು ದರ್ಶನ್ ಅವ್ರ ಅಣ್ಣ ಅಂತಂದ್ರೆ ಯಾರು ನಂಬ್ತಾರೆ? ಪಿಕ್ಚರ್ ಬಂದಿರ ದರ್ಶನ್ ಹೇಳಿದ್ರ, ಹಂಗೇನೆ ನೀವು ಪಾತ್ರ ಮಾಡಿರಿ, ಯಾವ್ದಾರು ಒಂದ್ ಹಾಡ್ ಆಡಿ. ಒಂದು ನೆನಪಿಲ್ವ? ಇಷ್ಟ ನಾಟಕ ಮಾಡಿ ನೀವು ಒಂದ್ ನೆನ್ಪಿಸ್ಕೋಣ, ಗೊತ್ತಾದ್ರೆ ಅಟ್ಲೀಸ್ಟ್ ನಿನ್ಗೊಂದ್ ಅದೃಷ್ಟ ಬಂದ್ರೆ ಹೋಗು 50 ಲಕ್ಷ ಗೆದ್ಕೊಬರ್. ಎತ್ತಣ ಹಂಗಾರೆ. ಭುಜ ಬಲ ಸೌರ್ಯ, ಇದು ಬಲರಾಮನ್ ದೇಶ. ಎತ್ತಣ ಭುಜ ಬಲ ಸೌರ್ಯದಿ ಮೆರೆಯುವ ಎನಗೆ ಸಮಾನರ್ಯಾರಿಹರು ಸಚಿವನಕ್ಕೆ ಅತಿ ಮುದದೆ ಭುಜ ಬಲ ಸೌರ್ಯದಿ ಮೆರೆಯುವ ಎನಗೆ ಸಮಾನರ್ಯಾರಿಹರು ಸಚಿವನ ಕೇಳತಿ ಮುದದೆ ಧೋರುಳರ ಪಿಡಿದೋ ಕರುಳನು ಬಗೆದೋ ಧೂರುಳರ ಪಿಡಿದು ಕರುಳನು ಬಗೆದು ದರೆಯೋಳ್ ಕೀರ್ತಿಯ ಸಾಧಿಸುತ್ತಿರುವೆ ಭುಜ ಬಲ ಸೌರ್ಯದಿ ಮೆರೆಯುವ ಎನಗೆ ಸಮಾನರ್ಯಾರಿಹರೈ ಸಚಿವನ ಪೇ ಅತಿ ಮುದದೆ. ಸೂಪರ್, ಚೆನ್ನಾಗಿ ಆಡಿದ್ರಿ ಅಣ್ಣ, ಚೆನ್ನಾಗಿ ಆಡ್ರಿ ಅಣ್ಣ. ಈಗ ನೀವು ಏನ್ ಕೆಲಸ ಮಾಡ್ತಾ ಇದ್ದೀರಾ? ನಮ್ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದೋ. ಗಾರ್ಮೆಂಟ್ಸ್ ಅಲ್ಲಿ
ಒಂದ 35 ವರ್ಷ ಕೆಲಸ ಮಾಡಿ ಒಂದೇ ಕಾಲಲ್ಲಿ ತುಳಿದೆ ಹಾ ಕಾಲು ಹೊಡ್ತಾ ಬಂದ್ಬಿಟ್ಟು ಅಯ್ಯಯ್ಯೋ. ಸೊಂಟ ಆಪರೇಷನ್ ಆಯ್ತು. ಹಾ 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 ಎಜುಕೇಶನ್ ಇಲ್ಲ ಹಾ ನೋಡಿ, ಇಷ್ಟುದ್ದ ಹುಡುಗನಿಂದ ಹಾ ಹಾ ಕೆರೆದಿರೋದೆ ಹೋಟ್ಲು ಮಕ್ಕ ಎಲ್ಲ ಮಾಡಿ ಹಾ, ಹಾ. ಗಾರ್ಮೆಂಟ್ಸ್ ಅಲ್ಲಿ 35 ವರ್ಷ. ನೀವು ಕಷ್ಟಪಟ್ಟಿರೋದಕ್ಕೆ ಕಷ್ಟಪಡ್ತಾ ಇರುವಂತ ಗಿಲ್ಲಿ ನಿಮ್ಗೆ ಇಷ್ಟ ಆಗ್ತಾವನೆ. ಹೌದು ಸರ್. ಅವ್ನಿಗೆ ಗಿಲ್ಲಿಗೆ ಅಷ್ಟೊಂದು ಅವಮಾನ ಮಾಡ್ತಾರೆ, ನೀನು ಬಡವ ಅಂತ ನಾಟಕ ಅವಮಾನ ಆಡ್ತಾರೆ. ಮಾಡ್ತಾರೆ ಅಂದ್ರೆ ಅವ್ರವ್ರಿಗೆ ಸೇರಿತ್ತು ಸರ್. ಈಗ ಗಿಲ್ಲಿಗೆ ಒಂದ್ ಹುಡುಗಿ ಹೊಡಿತು, ಹಾ. ನೀವ್ ಅದೇ ಜಾಗದಲ್ಲಿ ಇದ್ರಿ, ಏನ್ ಮಾಡ್ತಿದ್ರಿ? ಅದು ಏನ್ ಮಾಡಕ್ಕೈತದ ಸರ್. ಎತ್ತಿ ಒಂದ್ ಫೈಟ್ ಹೊಡಿತಿದ್ರಿ ಇಲ್ವಾ? ಅದು ಆಟ ಆಡ್ಬೇಕಲ್ಲ, ಹಾ. ಹೊಡಿಯಂಗೂ ಇಲ್ಲ ಬಿಡಂಗೂ ಇಲ್ಲ. ಅವ್ಳು ಹೊಡೆದಿ ಸರಿ ಹಂಗಾರೆ? ಸರಿ ಇಲ್ಲ, ನಾನ್ ಸರಿ ಇಲ್ಲ ಅಂತ ಹೇಳ್ತಾ ಇರೋದು. ಹೊಡೆದಿ ಸರಿ ಇಲ್ಲ. ಈ ಗಿಲ್ಲಿ ಒಂದ್ ಹೊಡೆದ್ರು ಕೂಡ ಒಂದ್ ಹೆಣ್ಮಗಳು ಏನು ರಿಯಾಕ್ಟ್ ಮಾಡ್ಲಿಲ್ಲ, ಏನ್ ಅನ್ಸುತ್ತೆ? ಯಾಕೆ ಅದೇ ಹಂಗ್ ಒಳ್ಳೆ ವ್ಯಕ್ತಿತ್ವ ಅಂತ, ಒಳ್ಳೆತನ ಅನ್ನೋದು ಅದೇ. ಹೌದು, ಬಡವರು ಖಂಡಿತ ಹ್ಮ್ ಅದೇ ಒಳ್ಳೆತನ ಅನ್ನೋದು. ಒಳ್ಳೆತನ ಅನ್ಸುತ್ತೆ. ಆಯ್ತು ಸರ್.